ಮನಸ್ಸಲ್ಲಿ ಏನಾದರೂ ಗೊತ್ತಿಲ್ಲ, ಬಟ್ ಅವ್ರು ಕೇಳಿದ್ದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸಣ್ಣ ಹುಡುಗರಂಗೆ ರಚ್ಚೆ ಹಿಡೋದು ರಾಜೀನಾಮೆ ಕೊಡ್ತಾನೆ ಅಂತಂದ್ರೆ ಇವ್ರು ಯಾವ ಪಕ್ಷದಿಂದ ಬೆಳೆದು ಇವತ್ತು ಒಂದು ಸಮಾಜದ ಅಥವಾ ಒಂದು ರಾಜ್ಯದ ಅತ್ಯಂತ ಪ್ರಮುಖ ಖಾತೆಗಳು ಹಿಡ್ಕೊಂಡು ಕೂತಿದ್ದಾರೋ ಆ ಪಕ್ಷ ಈ ರೀತಿ ಹೇಳಿದ್ರೆ ಎದುರಾಗಿ ಇವರು ಸಾಮಾನ್ಯಿದ್ದಾರೆ. ಪಕ್ಷವನ್ನು ನಾಳೆ ಬರುತ್ತೆ ಮುಂಬರುವ ಎಲೆಕ್ಷನ್ದಲ್ಲ ಇದನ್ನು ಇಶ್ಯೂ ಮಾಡಿಕೊಂಡು ಬೇಕಾದ ಮಾಡಲಿಕ್ಕೆ ಸಾಧ್ಯತೆ ಮಾಡ್ತಾರೆ. ಮತ್ತು ಪಾಪ ಅವ್ರು ತಪ್ಪಂತಲ್ಲ, ಯಾವುದೇ ವಿರೋಧ ಪಕ್ಷ ಆದರೂ ಮಾಡೋದನ್ನ ಅದನ್ನು. ಯಾಕಂದರೆ ಮೊದಲು ನಾವು ತಿಳ್ಕೊಬೇಕಾಗಿದ್ದೀನಿ, ಎಲ್ಲ ಹಿರಿಯರು ಪಕ್ಷ ಇದ್ರೆ ಇವರಿಗೆಲ್ಲ ಭವಿಷ್ಯ ಇದರಲ್ಲಿ ಪಕ್ಷಗಳು ಬೇಕು ಅಂತಲ್ಲ ಮಾಡಿದೆವು, ನಾವೆಲ್ಲ ಅದನ್ನು ಅನುಭವಿಸ್ಬೇಕಲ್ರಿ. ಇಲ್ಲೇ ಪಾರ್ಟಿ ಫಂಡ್ ಬರ್ತದೆ, ಪಾರ್ಟಿ ಫಂಡ್ ಯಾರ್ದು ಈ ಎಲ್ಲ ಕಾರ್ಪೊರೇಟ್ಗಳದ್ದು ಅವ್ರದ್ದು ಇವ್ರ ಫಂಡ್ ಬರ್ತಿರ್ತದೆ. ಆ ಫಂಡ್ ಯಾರ್ದು ನಮ್ಮ ಟ್ಯಾಕ್ಸ್ ತುಳಿಸುವಾಗಿ ರೇಟ್ ಇರೋದ್ರೊಳಗೆ ಮಾರ್ಕೆಟ್ ಹೈಕ್ ಮಾಡೋ ಸಲುವಾಗಿ ಮಾಡ್ತಾ ಇರ್ತಾರೆ. ಇವೆಲ್ಲ ಗೊತ್ತಿದ್ದು ಬೇರೆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲಲ್ರಿ. ಈಗ ವ್ಯವಸ್ಥೆ ಬದಲಿಂದ ಆಗ್ತದೆ ಗೊತ್ತಿಲ್ಲ. ನಮ್ಮಲ್ಲಿ ನಿಜವಾಗಿಯೂ ಎಲ್ಲರಿಗೂ ಶಿಕ್ಷಣ ಕೊಡಿಸುವಂಥ, ಎಲ್ಲರಿಗೂ ಆರೋಗ್ಯ ಕೊಡಿಸುವಂಥ ಇನ್ನೂ ವ್ಯವಸ್ಥೆನೇ ಬಂದಿಲ್ಲ. ಇನ್ನೂ ನಾವು ಆಯುಷ್ಮಾನ್ ಭಾರತದಲ್ಲಿ ಓಡಾಡೆ ಮಾಡಿ ಯಾವ ಮತ್ತು ಸ್ಕೀಮ್ಗಳು ತೊಗೊಂಡು ಆರೋಗ್ಯ ಪಡಿಸೋ ಒದ್ದಾಡಿ ಸಾಯ್ತಾ ಇರ್ತೀವಿ. ಗೌರ್ಮೆಂಟ್ ಆಸ್ಪತ್ರೆಗಳಾಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು ಅಧ್ವಾನ ಎದ್ದು ಹೋಗಿದ್ದಾವೆ. ಅಂದ್ರೆ ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ ಅಂದರೆ, ಈಗ ಮೊದಲ ಗುರಿ ಏನಪ್ಪ ಅಂತ ನಮ್ಗೆ ಕೊಟ್ಟಂಥ ಖಾತೆಯಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಈಗಂತೂ ಒಂದು ಸ್ಪಷ್ಟ ಏನಪ್ಪ ಅಂತಂದ್ರೆ ಹೈಕಮಾಂಡ ಏನು ಹೇಳ್ತದೆ ಆ ಪ್ರಕಾರ ಡಿಕೆಶಿ ನಡೀತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ 99% ಹೈಕಮಾಂಡ್ ಹಾಕಿದ್ದು ಗೆರೆಯನ್ನು ದಾಟೋದಿಲ್ಲ ಇವರು. ಮತ್ತು ಹೈಕಮಾಂಡ್ಗೂ ಏನು ಬೇಕಾಗಿತ್ತು ಅಂದ್ರೆ ಹೆಂಗಂದ್ರೆ ಎನರ್ಜೆಟಿಕ್ ಒಂದು ಹೊಸ ಮಂದಿಗೆ ಅನುಕೂಲ ಮಾಡೋಣ ಅಂತೇಳಿ ಒಂದಿಷ್ಟು ಇವು ಎಲ್ಲ ಹಿರಿಯರಿಗಿಂತ ಕಿರಿಯರಾದಂಥ ವಿಶೇಷವಾಗಿ ಡಿಕೆಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ 3 ವರ್ಷ ಮಾಡಿದ್ರಪ್ಪ ಸಾಕಂತೇಳಿ. ಈಗ ಈ ಹಿರಿಯರೆಲ್ಲ ಇಂಥ ತೆಗೆದ್ರೆ ಸಹಜವಾಗಿ ದೇಶದ ವಿರೋಧ ಪಕ್ಷಗಳ ಮುಂದೆ ಒಂದು ನಗ್ಗೀಡಾಗುವಂಥ ವಿಷಯ. ಇನ್ನು ಡಿ ಕೆ ಶಿವಕುಮಾರ್ ಅವರು ಸಹಿತ ಅವ್ರು ಮೊದಲೇ ಕೇಳಿದ್ದು ಇವ್ರ ಮುಂದಿದ್ದಾಗ ಆ ಪೋಸ್ಟ್ ಕೊಟ್ಟಿದ್ದು ಮುಗಿದೋಗ್ಬಿಡ್ತಿತ್ತು. ಅದನ್ನ ಯಾಕೆ ಹೌದು ಅವ್ರಿಗೆ ಡಿಸ್ಕ್ರಿಷನರಿ ಪವರದ ಮುಖ್ಯಮಂತ್ರಿ ಬಯಸ್ದಂಗೆ ಇವ್ರು ವರ್ಕ್ ಮಾಡಬೇಕು ಅದೆಲ್ಲ ಸರಿ. ಆದರೆ ಇವ್ರಿಗಿಂತ ಸೀನಿಯರ್ಗಳು ಇರೋ ಮುಂದೆ ಅವ್ರದ್ದು ತಮ್ಮದೇ ಅಂತ ಒಂದು ಏನು ಕನಸುಗಳು ಇರ್ತಾವೆ, ಅವ್ನು ಬಗೆಹರಿಸಿಟ್ಟು ದುಮ್ಡಿಗೆ ಹೇಳ್ತಿರಲಿಲ್ಲ.